ಮೊನ್ನೆವರೆಗೂ ನಂಗೆ ಒಬ್ರು IAS ಪರಿಚಯದಲ್ಲಿ ಅವರು ನಂಗೆ ಹೆಲ್ಪ್ ಮಾಡ್ತೀನಿ, ನೀನ್ ಬಿಸ್ನೆಸ್ಸಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾರು IAS ಯಾರು? DC ಇದ್ರು ಅವರು. ನಂದು ಅವ್ರದ್ದು ರಿಲೇಶನ್ಶಿಪ್ ಇದೆ, ಅವಾಗ ಸ್ವಲ್ಪ ಮಾಡಿದ್ದಾರೆ. ಬಟ್ ನಾನು ಬಿಸ್ನೆಸ್ಸಿಗೆ ಮಾಡ್ತೀನಿ ಅಂತ ನಾನು CNC ಮಷಿನ್ ಇಂದು ಹಾಕ್ಬೇಕಂತ ಬಿಸ್ನೆಸ್ ಅಂತ ವಿಚಾರ ಮಾಡಿದ್ವಿ ನಾವು. ಅದಕ್ಕೆ ನಾನು ಜೂನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಇನ್ನೂವರೆಗೂ ಮಾಡಿದ್ದಿಲ್ಲ. ಅದಕ್ಕೆ ಸ್ವಲ್ಪ ನಾನು ಅವರ ನಡುವೆ ಜಗಳ ಆಗಿತ್ತು ಸ್ವಲ್ಪ. ಅವಾಗೆಲ್ಲ ನೀನು ಅಡ್ವೊಕೇಟ್ ಜೊತೆ ಥ್ರೂ ಮಾತಾಡು, ಏನಾದ್ರು ಸಾಲ್ವ್ ಮಾಡ್ಕೊ ಅಂತ ಹೇಳಿ ನಂಬರ್ ಕಳ್ಸಿದ್ರು ಅವರು. ನಾನು ಮಾತಾಡಲಿಲ್ಲ ಬಿಡಿ ಅವ್ರ ಜೊತೆ. ಇಲ್ಲ, ನಾನು ನಿಂಗೆ ಸೆಟಲ್ ಮಾಡ್ಕೊಂಡು ಬಿಡು ಅಂತ ಹೇಳಿ. ನಿಂಗೆ ಎಷ್ಟು ಬೇಕು ಹೇಳೋ, ನಾನು ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೆಟಲ್ಮೆಂಟ್ ಇಲ್ಲ, ನನಗೂ ಫುಲ್ ಟೈಮ್ ಅಂದರೆ ಫ್ರೆಂಡ್ಶಿಪ್ ನಮ್ದು ಏನಾದ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅದೇನು ಕಾಯಂ ಇರ್ಬೇಕಂತ ಹೇಳಿದೆ ನಾನು. ಆಯ್ತು ಸರಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಂಗೆ ಸ್ವಲ್ಪ ಇವಾಗ ನನ್ನ ಪೋಸ್ಟಿಂಗ್ ಆಗುವವರೆಗೂ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದ್ರು. ನಿಮ್ಗೆ ತಿಂಗಳಿಗೆ ಎಷ್ಟು ಬರುವಾಗಲೇ ನೋಡ್ಕೋತಾರ ಅವರು? ನೀವು ಹೇಳ್ತಾ ಇದ್ರಲ್ಲ 1 ಲಕ್ಷ ಹೇಳಿಲ್ಲ, 1.5 ಒಳಗೆ ಅದು ಬರುತ್ತೆ, ನಿಮ್ಮ ಮನೆಗೆ ಬರುತ್ತೆ 100% ಬರ್ತದೆ. ಮೊನ್ನೆವರೆಗೂ ನಂಗೆ ಒಬ್ರು IAS ಪರಿಚಯದಲ್ಲಿ ಅವರು ನಂಗೆ ಹೆಲ್ಪ್ ಮಾಡ್ತೀನಿ, ನೀನ್ ಬಿಸ್ನೆಸ್ಸಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾರು IAS ಯಾರು? DC ಇದ್ರು ಅವರು. ನಂದು ಅವ್ರದ್ದು ರಿಲೇಶನ್ಶಿಪ್ ಇದೆ, ಅವಾಗ ಸ್ವಲ್ಪ ಮಾಡಿದ್ದಾರೆ. ಬಟ್ ನಾನು ಬಿಸ್ನೆಸ್ಸಿಗೆ ಮಾಡ್ತೀನಿ ಅಂತ ನಾನು CNC ಮಷಿನ್ ಇಂದು ಹಾಕ್ಬೇಕಂತ ಬಿಸ್ನೆಸ್ ಅಂತ ವಿಚಾರ ಮಾಡಿದ್ವಿ ನಾವು. ಅದಕ್ಕೆ ನಾನು ಜೂನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಇನ್ನೂವರೆಗೂ ಮಾಡಿದ್ದಿಲ್ಲ. ಅದಕ್ಕೆ ಸ್ವಲ್ಪ ನಾನು ಅವರ ನಡುವೆ ಜಗಳ ಆಗಿತ್ತು ಸ್ವಲ್ಪ. ಅವಾಗೆಲ್ಲ ನೀನು ಅಡ್ವೊಕೇಟ್ ಜೊತೆ ಥ್ರೂ ಮಾತಾಡು, ಏನಾದ್ರು ಸಾಲ್ವ್ ಮಾಡ್ಕೊ ಅಂತ ಹೇಳಿ ನಂಬರ್ ಕಳ್ಸಿದ್ರು ಅವರು. ನಾನು ಮಾತಾಡಲಿಲ್ಲ ಬಿಡಿ ಅವ್ರ ಜೊತೆ. ಇಲ್ಲ, ನಾನು ನಿಂಗೆ ಸೆಟಲ್ ಮಾಡ್ಕೊಂಡು ಬಿಡು ಅಂತ ಹೇಳಿ. ನಿಂಗೆ ಎಷ್ಟು ಬೇಕು ಹೇಳೋ, ನಾನು ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೆಟಲ್ಮೆಂಟ್ ಇಲ್ಲ, ನನಗೂ ಫುಲ್ ಟೈಮ್ ಅಂದರೆ ಫ್ರೆಂಡ್ಶಿಪ್ ನಮ್ದು ಏನಾದ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅದೇನು ಕಾಯಂ ಇರ್ಬೇಕಂತ ಹೇಳಿದೆ ನಾನು. ಆಯ್ತು ಸರಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಂಗೆ ಸ್ವಲ್ಪ ಇವಾಗ ನನ್ನ ಪೋಸ್ಟಿಂಗ್ ಆಗುವವರೆಗೂ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದ್ರು. ನಿಮ್ಗೆ ತಿಂಗಳಿಗೆ ಎಷ್ಟು ಬರುವಾಗಲೇ ನೋಡ್ಕೋತಾರ ಅವರು? ನೀವು ಹೇಳ್ತಾ ಇದ್ರಲ್ಲ 1 ಲಕ್ಷ ಹೇಳಿಲ್ಲ, 1.5 ಒಳಗೆ ಅದು ಬರುತ್ತೆ, ನಿಮ್ಮ ಮನೆಗೆ ಬರುತ್ತೆ 100% ಬರ್ತದೆ. ಮೊನ್ನೆವರೆಗೂ ನಂಗೆ ಒಬ್ರು IAS ಪರಿಚಯದಲ್ಲಿ ಅವರು ನಂಗೆ ಹೆಲ್ಪ್ ಮಾಡ್ತೀನಿ, ನೀನ್ ಬಿಸ್ನೆಸ್ಸಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಹೇಳ್ದಲ್ಲ, IAS ಒಂದು IAS ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿದೆ. ಜನಸೇವೆ ಮಾಡಬೇಕಂತ ಡಾಕ್ಟ್ರುಗಳಿದ್ದವರು ಎಲ್ಲ ಬಿಟ್ಬಿಟ್ಟು IAS ತಗೋತಾರೆ ಎಕ್ಸಾಮ್. DC ಆಗ್ತಾರೆ, ಪ್ರೆಸಿಡೆಂಟ್ IAS. ಅವರು ಯಾವ ಸ್ಥಿತಿಗೆ ಬರ್ತಾರಂದರೆ 10th ಫೇಲು, IAS ಪಾಸ್ಟ್. ಅವ್ರು ಯಾವ ಸ್ಥಿತಿಗೆ ಬರ್ತಾರಂದರೆ, ಮೇಡಮ್ ನಿಮ್ಮ ರಿಲೇಷನ್ಶಿಪ್ ಸಾಕು, ನಾನೇನೋ ಬಿದ್ದುಬಿಟ್ಟೆ ನಿಮ್ಮ ಬಲೆಗೆ, ಮೋಹಕ ಬಲೆಗೆ ಬಿದ್ದುಬಿಟ್ಟೆ, ನಾನು ಬಿಟ್ಬಿಡಿ ದಯವಿಟ್ಟು, ನಾನೊಂದು ಅಡ್ವೊಕೇಟ್ ನಂಬರ್ ಕೊಡ್ತೀನಿ, ಅವನ ಹತ್ರ ಮಾತಾಡ್ಬಿಟ್ಟು ಸೆಟಲ್ಮೆಂಟ್ ಮಾಡಿಸಿ ಕ್ಲೋಸ್ ಮಾಡಿಬಿಡಿ ದಯವಿಟ್ಟು, 1 ಟೈಮ್ ಸೆಟಲ್ಮೆಂಟ್ ಮಾಡಿ, ಇದು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ. ಇದು ನಾನು ಹೇಳ್ತಾ ಇರೋದಲ್ಲ. ಎಷ್ಟು ರೀ ನಿಮಗೆ ತಿಂಗಳಿಗೆ ಬರ್ತಾರೆ, 1-2 ಬರುವಂಗೆ ನೋಡ್ಕೋತಾ ಇದ್ದಾರೆ. ಈಗ ಅದು ಸಾಕಾಗಲ್ಲ. ತಾಯಿ ಸಡನ್ 2 1.5 IAS ಅವರೇ ಅವ್ರು ಹೇಳ್ತಾರಂತೆ, ಅಮ್ಮ ಈ ಗೌರ್ಮೆಂಟ್ ಬಂದಮೇಲೆ ಪೋಸ್ಟಿಂಗ್ ಬೇರೆ ಇಲ್ಲ, ಎಲ್ಲಿಂದ ಕಾಸು ಕೊಡಲಿ ನಿನಗೆ, ಪೋಸ್ಟಿಂಗ್ ಆಗುವವರೆಗೂ ನನ್ನನ್ನು ಶಾಂತಿಲಿರ್ಲಿಕ್ಕೆ ಬಿಡು, ಚಿತ್ರಹಿಂಸೆ ಕೊಡಬೇಡ, ತಗ ಅಡ್ವೊಕೇಟ್ ನಂಬರ್, ಹೋಗ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡಿಬಿಟ್ಟು 1 ಟೈಮ್ ಕ್ಲೋಸ್, 1 ಕೋಟಿ 2 ಕೋಟಿ ಕೊಟ್ಬಿಡ್ತೀನಿ, ಕ್ಲೋಸ್ ಮಾಡಿಬಿಡು ನನ್ನನ್ನು, ಬಿಡ್ಬಿಡು ನನ್ನನ್ನು ದಯವಿಟ್ಟು ಅಂತ. ನಾವು ಹೇಳ್ತಾ ಇರೋದಲ್ಲ. IAS ಚಾಟು ಇದೆ, ಫೋಟೋಗ್ರಾಫ್ಸು ಇದೆ, ನಮ್ಮ ಹತ್ರ ಇದೆ, ಕಳಿಸವ್ರೆ ಪ್ರಿಯಾ ಕುಲಕರ್ಣಿ ಅವರು. ತೋರಿಸಿಬೇಕಾದ್ರೆ ಒಂದು ಸೈಡಲ್ಲಿ ತೋರಿಸಿ, IAS ಅವರೊಟ್ಟಿಗೆ ಚಾಟ್ ಮಾಡಿದ ಚಾಟ್ಗಳನ್ನು ತೋರಿಸಿ. ನಾನು ಮೆಷಿನ್ ಹಾಕ್ತೀನಿ, ನಾನು ಸಿಸ್ಟಮ್ ಹಾಕ್ತೀನಿ, ನನಗೆ ಅಷ್ಟು ದುಡ್ಡು ಕೊಡೆ ಅಂತ ನಮ್ಮದು ಡೀಲ್ ಆಗಿದೆ, ಸೆಟಲ್ಮೆಂಟ್ ಆಗಿತ್ತು. ಆ ಡೀಲ್ ಇನ್ನೂ ಬಂದಿಲ್ಲ, ಅವನು ಫೋನ್ ಎತ್ತಾ ಇಲ್ಲ. ಹೆಂಗ್ರಿ ಅವ್ನು ನಾನು ಫೋನ್ ಎತ್ತಾ ಇಲ್ಲ, ಅವನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ.
ಒಬ್ಬ IAS ನಾನು ಏನು ಐ ಆಮ್ ವಿತ್ ರಿಲೇಷನ್ಶಿಪ್ ವಿತ್ ದೆಮ್. ಇದು ಒಂದು ದಿನಕ್ಕೆ ಹಾಲು ಕರೆಯೋದಲ್ಲ, ಕರಿತಾ ಇರಬೇಕು ದನ ಸಾಯುವವರೆಗೆ. ಅವನು ಹೇಳ್ತಾನೆ, ಅಮ್ಮ ದಿನ ಕರಿಬೇಡ ನನ್ನನ್ನು, ಬಿಟ್ಬಿಡು, ಒನ್ ಟೈಮ್ ಸೆಟಲ್ಮೆಂಟ್, ಅಡ್ವೊಕೇಟ್ ನಂಬರೇ ಕೊಟ್ಬಿಡ್ತಾನೆ, ಅಗ್ರಿಮೆಂಟ್, ಒನ್ ಟೈಮ್ ರಿಲೀಫ್ ಕೊಟ್ಬಿಡು ನನಗೆ ಅಂತ. ಒಬ್ಬ IAS ಆಫೀಸರ್ ಈ ಅಮ್ಮನಿಗೆ ಕೈ ಮುಗಿದು ಕೇಳ್ಕೊಬೇಕಾದ್ರೆ ಹೆಂಗಿರ್ಬೇಕು ಅವನ ದಯನೀಯ ಸ್ಥಿತಿ ಹೇಳಿ. ಅಲ್ಲ, ಅವನೇನು ಮಹಾನುಭಾವ ಅಲ್ಲ ಬಿಡಿ, ಮಾಡಿದ್ದುಣ್ಣೋ ಮಾರಾಯ ಅಂತ. ಓಕೆ, ಬಟ್ ಸ್ಟಿಲ್ ಈಸ್ ಶಿ ಸಂತ್ರಸ್ತೆ? ಈಸ್ ಶಿ ವಿಕ್ಟಿಮ್? ನೋ.